ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮ್ಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ದಲಿತ ಮುಖಂಡರು ಹಾಗೂ ವಿವಿಧ ಸಂಘರ್ಷ ಸಮಿತಿ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಹಾಗೂ ಹಿರಿಯ ಮುಖಂಡರು ಸರ್ಕಾರಿ ಕಾರ್ಯಕ್ರಮದಿಂದ ದೂರಿದ್ದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ವಿಷಯ ಏನಂತಂದ್ರೆ, ಬಹುದಿನಗಳಿಂದ ಡಾಕ್ಟರ್ BR ಅಂಬೇಡ್ಕರ್ ಭವನ್ ನಿರ್ಮಾಣಕ್ಕೆ ಸರ್ಕಾರದಿಂದ ಜಮೀನು ಮಂಜೂರು ಹಾಗೂ 50 ಲಕ್ಷ ಬಿಡುಗಡೆ ಆದರೂ ಸಹ ಯಾಕೆ ಅಧಿಕಾರಿ ಹಾಗೂ ಪ್ರತಿನಿಧಿಗಳು ಯಾಕೆ ಅಂಬೇಡ್ಕರ್ ಭವನ್ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲು ಮೀನಮೇಷ ಮಾಡುತ್ತಿದ್ದಾರೆ? ಸರ್ಕಾರಿ ಕಾರ್ಯಕ್ರಮದಿಂದ ದೂರಿದ್ದು ನಗರದ ಗುರುಭವನ್ ಹೊರಭಾಗದಲ್ಲಿ ದಲಿತ ಮುಖಂಡರು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ದಲಿತ ಮುಖಂಡರು, ಸಮಾಜ ಸೇವಕರು ಮಾತನಾಡಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಕಟ್ಟಬೇಕಲ್ಲ, ಅವಾಗ ಏನ್ ಮಾಡ್ಬೇಕಂತ ಹೇಳಿದಾಗ 56ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ನಡೀತಕ್ಕಂಥ ಘಟನೆ ನೋಡಿ. ಅವ್ರು ಸಾಯೋದು ಇನ್ನು 1 ತಿಂಗಳಿದೆ. ಎಂತ ದುರಂತ ನೋಡ್ರಿ. ನವೆಂಬರ್ ತಿಂಗಳಲ್ಲಿ ಇದನ್ನ ಏನ್ ಮಾಡ್ಬೇಕು, ನಾವು ಈ 40,000 ರೂಪಾಯಿ ತೋರಿಸ್ಬೇಕಲ್ಲ ಅಂತ ಹೇಳಿ ಪೂರ್ಣಚಂದ್ರ ಅಂತಕ್ಕಂಥನು ವೈಸ್ರಾಯ್ ಸಮಿತಿ ಕೌನ್ಸಿಲ್ ಅಲ್ಲಿ ಇವರು ಲಾಲ್ ಕುತ್ಕೊಂಡಾಗ ಅವರು ಸವಿತಾ ಕಳಿಸಿ ಕರೆಕ್ತಾರೆ. ಕರೆಸ್ಬಿಟ್ಟು ಅಂಬೇಡ್ಕರ್ ಕಾರಣ ಕುತ್ಕೊಂಡಿದ್ರು, ಜಡ್ಜ್ಮೆಂಟ್ ಕಾಪಿ ತೋರಿಸ್ತಾರೆ. ಹೀಗೆ ಆಯ್ತು, ನಾನು ನಾಳೆ ನನ್ನ ಮಗಳು ಕರ್ಕೊಂಡು ಬರ್ತೇನೆ, ನಾಳೆ ಬಂದು ಕೊಡ್ತೇನೆ ಅಂತ ಹೇಳ್ತಾರೆ. ನಾಳೆ ತೀರ್ಮಾನ ಇನ್ನೊಂದು ನಿಲ್ಸ್ಕೊಳ್ತಾರೆ. ನೆಕ್ಸ್ಟ್ ಇನ್ನೊಂದು 20,000 ರೂಪಾಯಿ ಅಡ್ಜಸ್ಟ್ ಮಾಡ್ಬೇಕಾಗತ್ತಲ್ಲ. ಕಮಲಾಕರ್ ಚಿತ್ರೆ ಅಂತಕ್ಕಂಥ ಬಾಂಬೆನಲ್ಲಿ ಸೊಸೈಟಿ ರಿಜಿಸ್ಟರ್ ಆಗಿರ್ತಾರೆ ಇವ್ರ ಸ್ನೇಹಿತರು. 20,000 ರೂಪಾಯಿ ಪೂರ್ಣಚಂದ್ರ ಮಗಳ ಕೊಟ್ಟಿರ್ತಕ್ಕಂಥ 20,000 ರೂಪಾಯಿ 20,000 ರೂಪಾಯಿ ಪೂರ್ಣಚಂದ್ರ ಕೊಡಬೇಕಾಗಿತ್ತು. ಅವ್ರು ಬಂದು ಕಾಣಿಸ್ತಾರೆ, ಅಂಬೇಡ್ಕರ್ ಎಕ್ಸ್ಪೋರ್ ಆದಾಗ ಅವ್ರು ಬಂದು ಕಾಣಿಸ್ತಾರೆ ನೋಡಿ. ಅದು ಸಹಿತ ತೋರಿಗಳು ಮ್ಯಾಲೆತ್ತ ಬಾಯಾರ ಚಳರ್ನ ಚಳನ ಹಚ್ಚಪ್ಪ ಇಲ್ಲತ್ತ ನೋಡಿ ಶಂಕರ್ನಾಗ ಅಲ್ಲೇ ಕೈಗೆ ಬೇರೆ ಚಾಪ್ಲಿನ ಆಗ್ಲೇ ಇದ್ರಿ बाबू जगजीवन राम ಅವ್ರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಕ್ತವನ್ನು ಗೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಗೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಅಂಬೇಡ್ಕರ್ ಭವನ ವಿರೋಧಿಗಳಿಗೆ, ಅಂಬೇಡ್ಕರ್ ಭವನ ವಿರೋಧಿಗಳಿಗೆ, ಅಂಬೇಡ್ಕರ್ ಭವನ ವಿರೋಧಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಅಂಬೇಡ್ಕರ್ ಭವನ ವಿರೋಧಿಗಳಿಗೆ, ಅಂಬೇಡ್ಕರ್ ಭವನ ವಿರೋಧಿಗಳಿಗೆ, ಅಂಬೇಡ್ಕರ್ ಭವನ ವಿರೋಧಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು. ನಾವು ಕಳೆದ 2 ವರ್ಷಗಳಿಂದನೂ ಈ ಒಂದು ತಾಲೂಕಿನ ಈ ಹರಿಹರ ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಹಳೆ ಕೋರ್ಟ್ ಕಚೇರಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ದಲಿತರ ಸಲುವಾಗಿ ಅಂತ ಕೇಳ್ಕೊಂತ ಬಂದ್ವಿ. ಅದರ ತಕ್ಕಂಗೆ ಸ್ಪಂದಿಸಿದಂತ ಒಂದು ಈ ಹಿಂದಿನ ಸರ್ಕಾರದಲ್ಲಿ ಅನುದಾನ ಬಿಡುಗಡೆಯಾಗಿ ಕಳೆದ 8 ತಿಂಗಳಿಂದನೂ ಅನುದಾನ ಬಂದು ಆ ಒಂದು ಏನು ನಿಗದಿತ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ವಿ.
ಇಲ್ಲಿವರೆಗೂ ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅದ್ರ ಬಗ್ಗೆ ಇವತ್ತಿನವರೆಗೂ ಯಾವುದೋ ಒಂದು ಕ್ರಮ ತಗೊಳಕ್ ತಯಾರಿಲ್ಲ. ಒಂದು ಗುದ್ಲಿ ಪೂಜೆ ಯಾಕಂದ್ರೆ ಈಗ ಇನ್ನೊಂದು 3 ತಿಂಗಳು ಹೋತಂದ್ರೆ ಬಂದ್ರ ಅಂತ ಅನುದಾನ ಅದು ಮತ್ತೆ ವಾಪಸ್ ಹೋಗುತ್ತೆ. ವಾಪಸ್ ಹೋತಂದ್ರೆ ಮತ್ತೆ ನಾವು ಸರ್ಕಾರದ ಮಟ್ಟದಲ್ಲಿ ಹೋಗಿ ಅನುದಾನ ತರೋದಕ್ಕೆ ಕಷ್ಟ ಸಾಧ್ಯ ಆಗೋದ್ರಿಂದ ಈಗ ಕೂಡಲೇ ನೀವು ಇವತ್ತೇ ಯಾಕೆ ನಾವು ಕೇಳ್ತಾ ಇದೀವಿ ಅಂದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ ಮತ್ತೆ ನಾವು ಕಟ್ಬೇಕಾಗಿರೋದು ಕೂಡ ಅಂಬೇಡ್ಕರ್ ಭವನ ಆ ಮಹಾತ್ಮನ ಹೆಸರಲ್ಲೇ. ಅವು ಇವತ್ತಿನ ದಿನ ಅದು ಚಿರಸ್ಥಾಯಿಯಾಗಿ ಉಳಿತೈತಿ. ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೂ ಕೂಡ ಒಳ್ಳೆ ಒಂದು ಹೆಸರು ಉಳಿತೈತಿ ತಾಲೂಕಿನಲ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಗುದ್ಲಿ ಪೂಜೆ ಮಾಡೋದಕ್ಕೆ ಒತ್ತಾಯ ಮಾಡಿದ್ವಿ. ಆದ್ರೆ ಅದಕ್ಕೆ ಯಾರು ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸಿಲ್ಲ. ನಾವು ಶಾಸಕರು ಅನ್ನೋದು ಬೇಡಪ್ಪ, ಜನಪ್ರತಿನಿಧಿಗಳು ಎಲ್ಲರೂ ಬಂದ್ರು. ಸ್ಥಳೀಯ ಶಾಸಕರು ಕೂಡ ಯಾಕೋ ಒಂದ್ ಸ್ವಲ್ಪ ಹಿಂದೇಟ್ ಹಾಕಿ ಅವರು ಕೂಡ ಈ ಒಂದು ಭವನದ ನಿರ್ಮಾಣದಲ್ಲಿ ಹಿತಾಸಕ್ತಿಯನ್ನ ತೋರಿಸ್ತಾ ಇಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಇವತ್ತೆಲ್ಲ ನಮ್ಮ ದಲಿತ ಮುಖಂಡರುಗಳು ಮತ್ತೆ ಇವತ್ತು ಜನಪರ ಹೋರಾಟಗಾರರು ಅದಾರ. ನಮಗೆ ಇವತ್ತು ಅವ್ರು ನಮ್ಮ ಮಹಾತ್ಮ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಯಾವುದೇ ರೀತಿ ಅಗೌರವ ತೋರ್ಸಕ್ತಾ ಇರಲ್ಲ. ಬಟ್ ಇಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂದ್ ಏನೋ ಕಾರ್ಯಕ್ರಮ ಮಾಡಿ ಕೈ ತೊಳ್ಕೊಂಡು ಹೋಗೋ ಒಂದು ಭಾವನೆ ಇರೋದ್ರಿಂದ ನಾವು ಅವರ ಒಂದು ಈ ಕಾಟಾಚಾರದ ಮನೋಭಾವನೆಗೆ ನಾವು ಇವತ್ತು ಅವರ ಒಂದು ನಡೆಯನ್ನ ವಿರೋಧಿಸಿ ನಾವು ಹೊರಗಡೆಗೆ ನಮ್ಮ ಮಹಾತ್ಮರುಗಳಿಗೆ ನಾವು ಗೌರವ ಸಲ್ಲಿಸಿ ನಾವಿಲ್ಲಿಂದ ತೆರಳ್ತಾ ಇದ್ದೇವೆ. 2 ಕೋಟಿ 2 ಕೋಟಿ ಅನುದಾನ ನಿಗದಿ ಆಗಿರೋದು. 50 ಲಕ್ಷಕ್ಕೆ ಅಲ್ಲೇ ಬಿಡುಗಡೆ ಆಗಿದೆ. ಎಷ್ಟು ವರ್ಷದಿಂದ ಈ ಹೋರಾಟ ನಡೀತಾ ಇದೆ? ಕಳೆದ 2 ವರ್ಷಗಳಿಂದ ಹೋರಾಟ ನಡೀತಾ ಐತಿ. ಗುದ್ಲಿ ಪೂಜೆಗೆ ಅದನ್ನ ನೀವು ಅಧಿಕಾರಿಗಳ ಹತ್ರ ಕೇಳ್ಬೇಕು, ಸಂಬಂಧಪಟ್ಟ ಶಾಸಕರ ಹತ್ರ ಕೇಳ್ಬೇಕು, ಮತ್ತೆ ಜನಪ್ರತಿನಿಧಿಗಳು ಕೇಳ್ಬೇಕು. ಮುಂದಿನ ಹೋರಾಟ ಅದ ನಾವು ಇದಕ್ಕಷ್ಟ ಸೀಮಿತ ಆಗತ್ತ ಮತ್ತೆ ಮುಂದಿನ ಅದು ಹೋರಾಟ ನಿರಂತರ ಅದ. ಭೂಮಿ ಪೂಜೆ ಮಾಡಲು ಹರಿಹರ ಬಂದು ಮಾಡಿ ಕರೆ ನೀಡಿ ಆ ಒಂದು ಗುದ್ಲಿ ಪೂಜೆಗೆ ಅದು ಏನೋ ಭತ್ತದ ಹುಲ್ಲಿನ ಕಾವಾಗಲ್ಲ, ಕಲ್ಲಿದ್ಲ ಕಾವಾಗಿ ಇದು ಹೋರಾಟ ಯಾವತ್ತು ಇದಿರ್ತೈತಿ. ಇದು ಆ ಭವನ ನಿರ್ಮಾಣ ಆಗೋ ತನಕ. ಮತ್ತು 2023ನೇ ಇಸ್ವಿ ಒಳಗ ಮಾಜಿ ಶಾಸಕರಾದ ಎಸ್ ರಾಮಪ್ಪನವರ ಸಮಯದಲ್ಲಿ ಅವತ್ತಿನ ಕೌನ್ಸಿಲ್ ಬಾಡಿ ನಗರಸಭಾ ಸದಸ್ಯರು ಎಲ್ಲರೂ ಮನೆಗೂ ಕೂಡ ನಮ್ಮ ಮಾದಿಗ ಸಮಾಜದ 31 ಜನ ನಗರಸಭಾ ಸದಸ್ಯರ ಮನೆಗೆ ಹೋಗಿ ನಾವು ಕೇಳ್ಕೊಂಡಕ್ಕೋಸ್ಕರ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಪಾಸ್ ಮಾಡಿದ್ದಾರೆ. 31 ಜನ ನಗರಸಭಾ ಸದಸ್ಯರು ಮತ್ತೆ ಪಕ್ಷಾತೀತವಾಗಿ ಅದಕ್ಕೆ ಮಾನ್ಯ ಶಾಸಕರಾಗಿದ್ದಂಥ ಅವತ್ತಿನ ಇವತ್ತು 2023ನೇ ಇಸ್ವಿ ಒಳಗ ಏನು ನಮ್ಮ ಮಾದಿಗ ಸಮಾಜದ ಮುಖಂಡರು ಎಲ್ಲ 31 ಜನ ನಗರಸಭಾ ಸದಸ್ಯರ ಮನೆಗೆ ಹೋಗಿ ಇಲ್ಲಿ ಅಂಬೇಡ್ಕರ್ ಭವನ ಬೇಕು ನಮಗೆ ಅಂತ ಕೇಳ್ಕೊಂಡಿದ್ದಕ್ಕೆ ಪಕ್ಷಾತೀತವಾಗಿ ಎಲ್ಲ ನಗರಸಭಾ ಸದಸ್ಯರು ನಗರಸಭೆಯಲ್ಲಿ ಮಂಡನೆ ಮಾಡಿ ಅದನ್ನು ಮಂಜೂರು ಮಾಡಿದ್ದಾರೆ. ಜಗನ ಎಲ್ಲಿ ಹಳೆಕೋಟೆ ಜಗನ ಆ ಮಂಜೂರು ಮಾಡೋ ಸಮಯದಲ್ಲಿ ಆಗಿನ ಶಾಸಕರಾದಂಥ ಎಸ್ ರಾಮಪ್ಪನವರು ಕೂಡ ಭಾಳ ಸಪೋರ್ಟ್ ಮಾಡಿ ಅದಕ್ಕೆ ಸರ್ಕಾರಕ್ಕೆ ಕಳಿಸಿದ್ರು. ಆಮೇಲೆ ಏನಾಗಿದೆ, ಇದರಿಂದ ಈಗ 2 ಕೋಟಿ ರೂಪಾಯಿ ಹಣ ಶಾಂಕ್ಷನ್ ಆಗಿದೆ, 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೆ. ಅಲ್ಲಿ ಗುದ್ಲಿ ಪೂಜೆ ಮಾಡಕ್ಕೆ ಬರೀ ಗುದ್ಲಿ ಪೂಜೆ ಮಾಡಕ್ಕೆ ಶಾಸಕರು ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾನೆ. ಶಾಸಕರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡಿದ್ರೆ ನಾಳೆ ಭವನ ಪ್ರಾರಂಭ ಆಗುತ್ತೆ ಕಟ್ಟಕ್ಕೆ. ಆದ್ರಿಂದ ನಾವು ಶಾಸಕರಿಗೆ ಪದೇ ಅಂಬೇಡ್ಕರ್ ಜಯಂತಿ ಬೇರೆ ಸಮಯದೆಲ್ಲ ಕೇಳ್ತಾ ಇದ್ದಾರೆ, ಮಾಡಿ ಸರ್ ಅಂತ. ಅವರು ಮಾಡ್ಸನಿ ಅಂತ ಹೇಳ್ತಿದಾರೆ. ಅದಕ್ಕೆ ಅವರು ಇಲ್ಲಿ ಬಂದು ಸ್ಪಷ್ಟನೆ ಕೊಡ್ಬೇಕು, ಯಾಕೆ ಗುದ್ಲಿ ಪೂಜೆ ಮಾಡಲ್ಲ, ಅಂಬೇಡ್ಕರ್ ಭವನ ಬೇಕೋ ಬೇಡ, ನಮ್ಗೆ ಮನಸ್ಸು ಸರಿ ಇಲ್ಲ, ನಾನು ಅಂಬೇಡ್ಕರ್ ಭವನ ಮಾಡಕ್ಕೆ ಒಪ್ಪಲ್ಲ ನಾನು ಅಂತಂದು ಹೇಳಲಿ. ಇಲ್ಲಾಂದ್ರೆ ಹಣ ಬಂದತಪ್ಪ ನಾವು ಮಾಡ್ತಾ ಅಂತಂದು ಹೇಳಲಿ. 2ರಾಗ ಒಂದು ಉತ್ತರ ಅವ್ರು ಬಂದಿಲ್ಲ ಹೇಳ್ಬೇಕು. ಅದು ಮೊನ್ನೆ ಅಂಬೇಡ್ಕರ್ ಜಯಂತಿ ದಿವಸನೂ ಕೂಡ ನಮ್ಮ DSS ಮುಖಂಡರು ಕೇಳಿದ್ದಾರೆ, ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಇವತ್ತು ಅಂಬೇಡ್ಕರ್ ಭವನದ ಗುಡ್ಲಿ ಪೂಜೆ ಆಕತಿ ಅಂತ ನಿರೀಕ್ಷೆಯಲ್ಲಿ ಇಡೀ ಸಮಾಜ ಇದ್ದಿ. ಆದ್ರೆ ಇವತ್ತು ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರೇ ಅಧ್ಯಕ್ಷತೆ ಒಳಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಶಾಸಕರೇ ಬಂದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಎಷ್ಟು ಅಗೌರವ ತೋರಿಸಿದ್ದಾರೆ, ಗೌರವ ತೋರಿಸೋದು ಇಲ್ಲೇ ಗೊತ್ತಾಗತ್ತೆ. ಅದರಿಂದ ಮಾನ್ಯ ಶಾಸಕರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಮ್ದೇನು ದ್ವೇಷ ಇಲ್ಲ, ನಮ್ಮ ಸಮಾಜದ್ದು ಇಲ್ಲ. ದಯವಿಟ್ಟು ಅವರು ಇವತ್ತಲ್ಲ ನಾಳೆ ಆದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಗುದ್ಲಿ ಪೂಜೆ ನೀವು ವಾರದಾಗ ಮಾಡಲಿ ಅಂತ ಅವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವ್ರೇನಾರು ಮಾಡದೆ ಹೋದ್ರೆ ನಮ್ಮ ಸಮಾಜ ಎಲ್ಲ ಮುಖಂಡರು ಸೇರಿ ಏನು ತೀರ್ಮಾನ ತಗೊಂತಾರೋ ಇವತ್ತು ಹರಿಹರ ಬಂದು ಕರಿಬೋದು, ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೋದು, ಇಲ್ಲ ಸಚಿವರ ಹತ್ರ ಹೋಗಿ ಸಚಿವರಿಂದನೇ ಗುದ್ಲಿ ಪೂಜೆ ಮಾಡಿಸೋ ಅಂಥ ಕೆಲಸನೂ ಕೂಡ ನಾವು ಮನವಿ ಮಾಡೋರು ಅದೇವಿ. ಅದನ್ನು ನಾವು ಇವತ್ತು ಸಂಜೆ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಮ್ಮೆಲ್ಲ ನಾಯಕರ ಕುರಿತು ಮಾತಾಡಿ ಮುಂದಿನ ಕ್ರಮ ನಾವು ತಗೊಂಡು